ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ಅವಾರ್ಡ್ ಫಂಕ್ಷನ್, ಈ ಅವಾರ್ಡ್ ಫಂಕ್ಷನ್ನು, ಆ ಒಂದು ಪ್ರೋಗ್ರಾಮಲ್ಲಿ ಬ್ಯುಸಿ, ಈ ಪ್ರೋಗ್ರಾಮಲ್ಲಿ ಬ್ಯುಸಿ ಅಂತ ಹೇಳಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಹೋಗಿ 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 ಸ್ವಲ್ಪ ಬ್ಯುಸಿ ಇರೋದಂತೂ ಖಂಡಿತವಾಗ್ಲೂ ನಿಜ. ಯಾಕಂದರೆ ಸಾಕಷ್ಟು ವೇದಿಕೆಗಳ ಮೇಲೆ ನಾವು ರಕ್ಷಿತಾ ಶೆಟ್ಟಿನ ನೋಡ್ತಿದ್ದೀವಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಮಾತಾಡ್ತಿರೋದಿದೆಯಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಆದಷ್ಟು ಕನ್ನಡ ಭಾಷೆಯಲ್ಲೇ ಅಂದರೆ ನಮ್ಮ ಬ್ಯಾಂಗ್ಳೂರ್ ಸೈಡ್ ಕನ್ನಡ ಭಾಷೆ ಹೇಗಿರುತ್ತೆ ಆ ರೀತಿನೇ ಮಾತಾಡ್ತಿದ್ದಾಳೆ ಎಲ್ಲ ಪ್ರೋಗ್ರಾಮಲ್ಲೂ ಸಹ. ಸೊ ಇದರಲ್ಲೇ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿ. ಆ್ಯಂಡ್ ಎಸ್, ಆ ಪ್ರೋಗ್ರಾಮ್ ಎಲ್ಲ ಸೈಡ್ಗಿಟ್ಟು ನೋಡೋದಾದರೆ ರಕ್ಷಿತಾ ಶೆಟ್ಟಿ ತನ್ನ ಮೊದಲ ಯೂಟ್ಯೂಬ್ ವ್ಲಾಗ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ನೆನ್ನೆ ತಾನೇ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾಳೆ. ನಾನು ಫಸ್ಟ್ ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ಅದು ಯಾವುದ್ರ ಬಗ್ಗೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಯಾವುದ್ರ ಬಗ್ಗೆ ಅಂತಂದರೆ ಲೈಕ್ ಜನಗಳಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ. ಯಾವುದಾದ್ರು ಒಂದು ಸಿಚುಯೇಷನಲ್ಲಿ ರಕ್ಷಿತಾ ಶೆಟ್ಟಿ ಯಾವ ರೀತಿ ರಿಯಾಕ್ಟ್ ಮಾಡಿರ್ತಾಳಲ್ಲ, ಅಂತಹ ಒಂದು ಏನಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ಲು ಅಂತ ಕೇಳೋದಾಗಿರ್ಬೋದು, ಅಥವಾ ರಕ್ಷಿತಾ ಶೆಟ್ಟಿ ಸೆಕೆಂಡ್ ಬಂದಿರೋದಕ್ಕೆ ರಕ್ಷಿತಾ ಶೆಟ್ಟಿ ಒಂದು ಇನ್ನರ್ ಫೀಲಿಂಗ್ ಯಾವ ರೀತಿ ಇರುತ್ತೆ ಅಂತ ಕೇಳೋದಾಗಿರ್ಬೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಮಧ್ಯೆ ಒಂದಷ್ಟು ಕಾನ್ವರ್ಸೇಷನ್ಸ್ಗಳನ್ನ ನಾವು ನೋಡಿದ್ದೀವಿ. ಹಾಗೆ ಅವರಿಬ್ಬರ ಮಧ್ಯೆ ಏನೇನೋ ನಡೀತಿದೆ ಅನ್ನೋಂಥ ಮಾಹಿತಿಗಳೆಲ್ಲ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಿದ್ರು. ಸೊ ಅದರ ಬಗ್ಗೆ ಕ್ಲಾರಿಟಿ ತೊಗೊಳ್ಳೋದಾಗಿರ್ಬೋದು, ಅಥವಾ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ರಘು ಅವ್ರನ್ನ ಮೀಟ್ ಮಾಡಿದ್ರ, ಮಲ್ಲಮ್ಮನ ಮೀಟ್ ಮಾಡಿದ್ರ, ಗಿಲ್ಲಿನ ಮೀಟ್ ಮಾಡಿದ್ರ, ಅಥವಾ ಅವ್ರನ್ನೆಲ್ಲರನ್ನೂ ಇವ್ರ ಮನೆಗೆ ಕರ್ಸ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳೋದಾಗಿರ್ಬೋದು. ಹೀಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕಾಡ್ತಿರುತ್ತೆ. ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡಬೇಕು. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಅಂದಾಗ ಬಿಗ್ ಬಾಸ್ 3 ತಿಂಗಳು ನಾವೇನು ಬಿಗ್ ಬಾಸ್ನ ನೋಡ್ತೀವಿ ಆ ಗುಂಗಲ್ಲೇ ಇದ್ದೋಗಿರ್ತೀವಿ. ಬಿಗ್ ಬಾಸ್ ಮುಗ್ದಿದ್ದು ಆದಮೇಲೂ ಸಹ ನಮಗೆ ಇಷ್ಟ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ತಿಳ್ಕೊಳೋದಕ್ಕೆ ಎಲ್ಲರೂ ಸಹ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿರ್ತೀವಿ ನಾವು. ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿ ಕೂಡ ಏನು ಮಾಡ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಾನೆ ಇರ್ತೀರಾ. ಆ್ಯಂಡ್ ಅವಳ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ತಿಳ್ಕೊಳೋದಕ್ಕೂ ಸಹ ಸಾಕಷ್ಟು ಜನ ವೇಟ್ ಮಾಡ್ತಿದ್ದೀರಾ. ಸೊ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ರಕ್ಷಿತಾ ಶೆಟ್ಟಿ ಉತ್ತರ ಕೊಡಬೇಕು ಅಂತ ಹೇಳಿನೇ ಒಂದು ವ್ಲಾಗನ್ನು ಮಾಡ್ತಿದ್ದಾಳೆ. ನಿಮಗೆ ಯಾವುದಾದ್ರೂ ಪ್ರಶ್ನೆಗಳು ರಕ್ಷಿತಾ ಶೆಟ್ಟಿಗೆ ಕೇಳಬೇಕು ಅಂತ ಅನಿಸಿದರೆ ಅವಳು ಹಾಕಿರುವಂತಹ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಾಗ ಅವಳಿಗೆ ಬಂದಿರುವಂತಹ ಕಮೆಂಟ್ಸ್ಗಳಲ್ಲಿ ಅವಳು ಯಾವುದಕ್ಕೆ ರಿಪ್ಲೈ ಕೊಡಬೇಕು ಅಂತ ಅನಿಸುತ್ತೋ, ಆ್ಯಕ್ಚುಲಿ ಅವಳು ಹೇಳಿರುವ ಪ್ರಕಾರ ಪ್ರತಿಯೊಂದು ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಪ್ರತಿಯೊಂದು ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ಹೋಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಕೇಳಬೇಕು ಅನಿಸುತ್ತೋ ಅಂತಹ ಪ್ರಶ್ನೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಅವಳ ಒಂದು ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಶಾರ್ಟ್ ವೀಡಿಯೋಗೆ ಅವಳು ಈ ವಿಡಿಯೋನ ಮಾಡಿ ಹಾಕಿದ್ದಾಳೆ. ಸೊ ಯಾರ್ಯಾರು ಯಾವ್ಯಾವ ರೀತಿ ಕಮೆಂಟ್ಸ್ ಮಾಡಬೇಕು ಅನಿಸುತ್ತೋ, ಮೀನ್ಸ್ ಇನ್ ದ ಸೆನ್ಸ್ ಗುಡ್ ವೇನಲ್ಲಿ ಮಾಡಿ. ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಬಂದಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಒಳ್ಳೆ ರೀತಿಯಲ್ಲಿ ಆಟ ಆಡಿರೋದನ್ನು ಸಹ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀವಿ. ಸೊ ಒಳ್ಳೆ ರೀತಿಯಲ್ಲಿ ನಿಮ್ಗೇನು ರಕ್ಷಿತಾ ಶೆಟ್ಟಿ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳಿರುತ್ತೆ, ನಿಮ್ಮ ತಲೆಯಲ್ಲಿ ಏನೇನಿರುತ್ತೆ ಅದೆಲ್ಲವನ್ನು ಸಹ ರಕ್ಷಿತಾ ಹತ್ರ ನೀವು ಕಮೆಂಟ್ ಮಾಡುವ ಮೂಲಕ ಕೇಳ್ಬೋದು. ಅವಳು ಅವಳ ವ್ಲಾಗಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸೊ ರಕ್ಷಿತಾ ಶೆಟ್ಟಿಯ ಮೊದಲ ಯೂಟ್ಯೂಬ್ ವ್ಲಾಗ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರಕ್ಷಿತಾ ಶೆಟ್ಟಿಯ ಮೊದಲ ಯೂಟ್ಯೂಬ್ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ಅವಳ ಫ್ಯಾನ್ಸ್ಗಳಿಗೆ ಆನ್ಸರ್ ಮಾಡೋದು, ಅವಳ ಫ್ಯಾನ್ಸ್ಗಳಿಗೆ ಇರುವಂತಹ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋದೇ ಅವಳ ಫಸ್ಟ್ ವ್ಲಾಗ್ ಆಗಿದೆ. ಆ್ಯಂಡ್ ಸಾಕಷ್ಟು ಜನನ ನೋಡ್ತಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆ್ಯಕ್ಟಿವೇ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ. ಆ್ಯಕ್ಚುಲಿ ಇವಾಗ ಅವ್ರಿಗೆ ಫ್ಯಾನ್ಸ್ನ ಗೇನ್ ಮಾಡ್ಕೊಳೋದಕ್ಕಾಗಿರ್ಬೋದು, ಅವರ ಒಂದು ಪಾಪ್ಯುಲಾರಿಟಿನ ಇನ್ಕ್ರೀಸ್ ಮಾಡ್ಕೊಳೋದಕ್ಕಾಗಿರ್ಬೋದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಬಟ್ ಬಂದ ಮೇಲೆ ಆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಅಷ್ಟಾಗಿ ಬಳಸ್ಕೋತಿಲ್ಲ ಅಂತ ಅನಿಸುತ್ತೆ. ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಅವ್ರದ್ದೇ ಆದಂತಹ ಪರ್ಸ್ನಲ್ ರೀಸನ್ಸ್ ಇರುತ್ತೆ. ಸೊ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆ್ಯಕ್ಟಿವ್ ಆಗಿರೋದನ್ನು ಸಹ ನಾವು ನೋಡಿದ್ವಿ. ಬಟ್ ರಕ್ಷಿತಾ ಶೆಟ್ಟಿ ಅಷ್ಟೆಲ್ಲ ಪ್ರೋಗ್ರಾಮ್ಸ್ಗಳನ್ನ ಅಟೆಂಡ್ ಮಾಡ್ತಿದ್ರು ಸಹ, ಲೈಕ್ ಮುಂಬೈಯಲ್ಲಾಗಿರ್ಬೋದು, ಮಂಗಳೂರಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಈ ಎಲ್ಲ ಕಡೆ ಕವರ್ ಮಾಡಿದ್ದಾಳೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ. ಸೊ ಇಷ್ಟೆಲ್ಲ ಓಡಾಡಿಕೊಂಡು ವ್ಲಾಗ್ಸ್ಗಳಲ್ಲೂ ಸಹ ಅವಳು ನಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾಳಲ್ಲ. ಸೊ ರಕ್ಷಿತಾ ಶೆಟ್ಟಿ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಮಾಡಿದಂತಹ ಒಂದು ಮೂವ್ ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗಿದೆ. ಏನಪ್ಪ ಅಂತಂದರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದು ಪೋಸ್ಟ್
ಆಗ್ತಾಳೆ. ಒಂದು 2-3 ದಿವಸ ಅಂದರೆ ಲಾಸ್ಟ್ ಒಂದು 2-3 ಡೇಸ್ ಮುಂಚೆ ಏನೋ ಒಂದು ಪೋಸ್ಟ್ ಹಾಕ್ತಾಳೆ. ಅವಳನ್ನ ಕಿಚ್ಚ ಸುದೀಪ್ ಅವ್ರು ಹಿಂಗೆ ಕೈ ಅವಳ ಶೋಲ್ಡರ್ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಂಡಿರೋದನ್ನ ಆ ಫೋಟೋ ಹಾಕ್ಬಿಟ್ಟು ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸನ್ನು ಹೇಳಿದ್ದಾಳೆ. ಲೈಕ್ ನಾವೆಲ್ಲರೂ ಹೇಗೆ ಸುದೀಪು ಮತ್ತು ರಕ್ಷಿತಾ ಶೆಟ್ಟಿನ ನೋಡಿದ್ವಿ ಅಂತಂದರೆ, ಸುದೀಪ್ ಅವ್ರು ಏನಾದರೂ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಂದರೆ ವೀಕೆಂಡಲ್ಲಿ, ಲೈಕ್ ಎಸ್ ಅಫ್ಕೋರ್ಸ್ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಸಹ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ಸುದೀಪ್ ಅವರು ನೀವು ಇಲ್ಲಿ ತಪ್ಪು ಮಾಡಿದ್ರಿ ಅಂತ ಹೇಳಿ ಅವಳನ್ನ ಟಾರ್ಗೆಟ್ ಮಾಡಿರೋದನ್ನು ಸಹ ನಾವು ನೋಡಿದ್ವಿ. ನಾವು ಅದನ್ನೆಲ್ಲ ಯಾವ ರೀತಿ ತಗೋತಿದ್ವಿ ಅಂತಂದರೆ, ರಕ್ಷಿತಾ ಶೆಟ್ಟಿನ ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ, ರಕ್ಷಿತಾ ಶೆಟ್ಟಿನ ಬೇಕಂತ ತಪ್ಪಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ನಾವು ಆ ರೀತಿ ತಿಳ್ಕೊಡ್ತಿದ್ವಿ. ಬಟ್ ರಕ್ಷಿತಾ ಶೆಟ್ಟಿ ಪರ್ಸ್ಪೆಕ್ಟಿವೇ ಬೇರೆ ಇದೆ. ಲೈಕ್ ಅವಳು ಆ ಒಂದು ಪೋಸ್ಟನ್ನು ಹಾಕ್ಬಿಟ್ಟು ಕ್ಯಾಪ್ಷನ್ ಯಾವ ರೀತಿ ಕೊಟ್ಟಿದ್ದಾಳೆ ಅಂತಂದರೆ, ರಕ್ಷಿತಾ ಶೆಟ್ಟಿ ನಾನು ಕಿಚ್ಚ ಸುದೀಪ್ ಅವ್ರನ್ನ ತಂದೆ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ, ನಾನು ಅವ್ರಿಗೆ ತಂದೆ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾಳೆ. ರಘು ಅವ್ರಿಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು, ಗಿಲ್ಲಿಗೆ ಬೆಸ್ಟ್ ಫ್ರೆಂಡ್ ಸ್ಥಾನ ಕೊಡ್ತೀನಿ ಅಂತ ಹೇಳಿದಾಳೆ, ರಘು ಅವ್ರಿಗೆ ಅಣ್ಣ ಸ್ಥಾನ ಕೊಟ್ಟಿದ್ದಾಳೆ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಮೀರಿ ಕಿಚ್ಚ ಸುದೀಪ್ ಅವ್ರಿಗೆ ಅವಳು ನಾನು ತಂದೆ ಸ್ಥಾನ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾಳೆ. ಯಾಕೆಂದರೆ ಅವಳು ತಪ್ಪು ಮಾಡಿದಾಗ ಬಂದು ಬುದ್ಧಿ ಹೇಳಿದ್ದಾರೆ. ಅವಳು ಕರೆಕ್ಟಾಗಿ ಆಟ ಆಡಬೇಕಾದ್ರೆ ಅವಳ ಪರ ನಿಂತ್ಕೊಂಡು ವಾದ ಮಾಡಿದ್ದಾರೆ. ಲೈಕ್ ನಾವು ನೋಡಿದ್ದೀವಿ ಸ್ಟಾರ್ಟಿಂಗ್ ಡೇಸಲ್ಲಿ ರಕ್ಷಿತಾ ಶೆಟ್ಟಿನ ಎಷ್ಟೆಲ್ಲ ಕಾಡಿಸ್ತಿದ್ರು ಕಂಟೆಸ್ಟೆಂಟ್ಗಳು, ಎಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಅಂತಹ ಟೈಮಲ್ಲಿ ಅವಳಿಗೆ ಒಂದು ಜೊತೆಯಲ್ಲಿ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಸುದೀಪ್ ಅವರು. ಯಾರೇ ರಕ್ಷಿತಾ ಶೆಟ್ಟಿ ವಿರುದ್ಧ ಮಾತಾಡಿದ್ರು ಸಹ ರಕ್ಷಿತಾ ಶೆಟ್ಟಿಗೆ ಧೈರ್ಯ ಹೇಳ್ಕೊಂಡು ರಕ್ಷಿತಾ ಶೆಟ್ಟಿ ಎಲ್ಲಿ ಸರಿ ಇದ್ಲೋ ಅಲ್ಲಿ ಸರಿ ಇದ್ದಾಳೆ ಅಂತ ಹೇಳಿ ರಕ್ಷಿತಾ ಪರ ನಿಂತ್ಕೊಂಡಿದ್ದೆ ಸುದೀಪ್ ಅವರು. ಲೈಕ್ ಒಂದು ವಾರ ಕಾಕ್ರೋಜ್ ಅವ್ರ ಕ್ಲಾಸ್ ಆಗಿತ್ತು, ಒಂದು ವಾರ ಜಾನ್ವಿ ಅವ್ರ ಕ್ಲಾಸ್ ಆಗಿತ್ತು, ಒಂದು ವಾರ ಅಶ್ವಿನಿ ಅವ್ರಿಗೂ ಕ್ಲಾಸ್ ಆಗಿತ್ತು. ಸೊ ರಕ್ಷಿತಾ ಶೆಟ್ಟಿ ವಿಚಾರ ಅಂತ ಬಂದಾಗ ಇವ್ರು 3 ಜನಕ್ಕೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ಅನ್ನೋದು ನಡೀತು. ಯಾಕೆ ಅಂತಂದರೆ ಅಲ್ಲಿ ರಕ್ಷಿತಾ ಶೆಟ್ಟಿದು ಯಾವುದೇ ರೀತಿಯಾದಂತಹ ತಪ್ಪಿರಲಿಲ್ಲ. ಸೊ ಅದಕ್ಕೋಸ್ಕರ ಕ್ಲಾಸ್ ತಗೋತಿದ್ರು. ಸೊ ಹಾಗೆ ರಕ್ಷಿತಾ ಶೆಟ್ಟಿ ಸರಿ ಮಾಡಿದಾಗ ಅವಳು ಸರಿ ಅಂತ ಹೇಳಿ ಬೇರೆಯವ್ರಿಗೆಲ್ಲ ಕ್ಲಾಸ್ ತೊಗೊಂಡಿರೋದನ್ನು ಸಹ ನಾವು ನೋಡಿದ್ದೀವಿ. ಹಾಗೆ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಬಂದವಳನ್ನ ಟಾರ್ಗೆಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಬೈದಿರೋದನ್ನು ಸಹ ನಾವು ನೋಡಿದ್ವಿ. ಬಟ್ ನಾವೊಂದು ರೀತಿ ಥಿಂಕ್ ಮಾಡಿದರೆ, ರಕ್ಷಿತಾ ಶೆಟ್ಟಿ ನನಗೆ ತಪ್ಪು ಮಾಡಿದ್ದಕ್ಕೆ ಅವ್ರು ಬೈದಿದ್ದಾರೆ. ಸೊ ಅವ್ರು ಬೈದ ಮೇಲೇ ನನಗೆ ಆ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡ್ಕೊಳೋದಕ್ಕೆ ಒಂದು ಅವಕಾಶ ಸಿಕ್ತು, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗಿದೆ ಅವ್ರು ಬಂದು ಬೈದಾಗ ಅಂತ ಹೇಳಿ ಅವಳು ಅವ್ರಿಗೆ ಒಂದು ತಂದೆ ಸ್ಥಾನನ ಕೊಟ್ಟಿದ್ದಾಳೆ. ಹಾಗೆ ನನಗೊಂದು ಸ್ಟ್ರೆಂತಾಗಿ ನಿಂತ್ಕೊಂಡಿದ್ರಿ ನೀವು, ಇಡೀ ಜರ್ನಿನಲ್ಲಿ ಒಂದು ಸ್ಟ್ರೆಂತಾಗಿ ನಿಂತ್ಕೊಂಡಿದ್ರಿ ನೀವು ಅಂತ ಹೇಳಿದ್ದಾಳೆ. ಸೊ ಇದೆಲ್ಲ ಕೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸುದೀಪ್ ಅವ್ರು ಬಂದು ಏನು ಹೇಳ್ತಾರೆ ಅಂತ ಹೇಳಿ ವಾರ ಪೂರ್ತಿ ಆಟ ಆಡಿಕೊಂಡು ವಾರದಲ್ಲಿ ವೀಕೆಂಡಲ್ಲಿ ಸುದೀಪ್ ಅವ್ರು ಏನು ಬಂದು ಹೇಳ್ತಾರೆ ಅಂತ ಹೇಳಿ ನಾವು ಕೂಡ ತುಂಬಾ ವೆಯ್ಟ್ ಮಾಡ್ತಿರ್ತೀರಿ. ಹಾಗೆ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಸುದೀಪ್ ಅವ್ರು ಬಂದು ಏನಾದರೂ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟು ಹೋದಾಗ, ನಿಮ್ಮ ಆಟ ಹಿಂಗೆ ಹೋಗಬೇಕಾಗಿತ್ತು ಬಟ್ ನೀವು ಬೇರೆ ರೀತಿ ಆಡ್ತಿದ್ದೀರಾ ಅಂತ ಕ್ಲಾರಿಟಿ ಕೊಟ್ಟಾಗ ಅದನ್ನು ಸರ್ ಮಾಡ್ಕೊಳ್ದೆ ಆಟ ಆಡಿರೋರನ್ನು ಸಹ ನಾವು ನೋಡಿದ್ದೀವಿ. ಸುದೀಪ್ ಅವ್ರ ಮುಂದೆ ಓಕೆ ಸರ್, ಆಯಿತು ಸರ್ ಅಂತ ಅಂದ್ಕೊಂಡು ತಿದ್ಕೋತೀನಿ ಅಣ್ಣ ಅಂತ ಹೇಳಿಕೊಂಡು ವೀಕ್ ಡೇಸ್ ಶುರು ಆಯಿತು ಅಂತಂದರೆ ಮತ್ತು ಅದೇ ರಾಗ ಅದೇ ತಾಳ ಅಂತ ಹೇಳಿ ಮತ್ತೆ ಅದೇ ಹಳೆ ಗೇಮ್ನೇ ಸ್ಟಾರ್ಟ್ ಮಾಡಿರುವಂಥ ಕಂಟೆಸ್ಟೆಂಟ್ಗಳನ್ನೂ ಸಹ ನಾವು ನೋಡಿದ್ದೀವಿ. ಬಟ್ ರಕ್ಷಿತಾ ಶೆಟ್ಟಿ ಸುದೀಪ್ ಅವ್ರು ಬಂದು ಏನಾದರೂ ಒಂದು ಮಾತು ಹೇಳಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದನ್ನು ತುಂಬಾ ಸೀರಿಯಸ್ ಆಗಿ ತೊಗೊಂಡು ಅವಳ ಒಂದು ಆಟನ ಚೇಂಜ್ ಮಾಡ್ಕೊಂಡು ಆಡ್ತಿದ್ದವಳು. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕಾವ್ಯನ ಪ್ರತಿ ವಾರ ನಾಮಿನೇಟ್ ಮಾಡ್ಕೊಂಡು ಬರ್ತಿದ್ಲು. ಬಟ್ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಅವ್ರು ಕೊಡ್ತಿದ್ದಂತಹ ರೀಸನ್ಸ್ ವ್ಯಾಲಿಡ್ ರೀಸನ್ಸ್ ಅನಿಸ್ತಿಲ್ಲ ಅಂತ ಹೇಳಿ ಸುದೀಪ್ ಅವರು ಒಂದು ವೀಕೆಂಡಲ್ಲಿ ಹೇಳಿದ ತಕ್ಷಣ ಅವಳು ಕಾವ್ಯನ ಟಾರ್ಗೆಟ್ ಮಾಡೋದೇ ಬಿಟ್ಬಿಟ್ಲು. ಲೈಕ್ ತುಂಬಾ ಸೀರಿಯಸ್ ಆಗಿ ತೊಗೋತಿದ್ಲು ಸುದೀಪ್ ಅವ್ರು ಹೇಳುವಂಥ ಮಾತುಗಳನ್ನ. ಅವಳಿಗೆ ಅರ್ಥ ಆಗೋ ರೀತಿ ಅವಳು ತುಂಬಾ ಸೀರಿಯಸ್ ಆಗಿ ತೊಗೋತಿದ್ಲು. ಬಟ್ ನಾವಿಲ್ಲಿ ರಕ್ಷಿತಾ ಶೆಟ್ಟಿನ ಇಷ್ಟಪಡ್ತಿದ್ದೀರಿ ಅಂದಿದ ತಕ್ಷಣ, ರಕ್ಷಿತಾ ಶೆಟ್ಟಿಗೆ ಯಾರಾದರೂ ಏನಾದರೂ ಅಂದಿದ್ದಾರೆ ಅಂದಿದ ತಕ್ಷಣ ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಲೈಕ್ ತುಂಬ ಹೈಯಾಗಿ ತೊಗೋತಿದ್ವಿ ಈ ಒಂದು ವಿಚಾರನ. ಬಟ್ ರಕ್ಷಿತಾ ಶೆಟ್ಟಿ ಆ ವಿಚಾರಗಳನ್ನೆಲ್ಲವನ್ನು ಸಹ ತುಂಬ ಸ್ಮೂತಾಗಿ ತೊಗೊಂಡು ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ಅವ್ರು ಹೇಳ್ತಿರೋದು ಏನಕ್ಕೆ ನನ್ನ ಒಳ್ಳೆಯದಕ್ಕೆ ಅವ್ರು ಹೇಳ್ತಿರೋದು ಅಂತ ಹೇಳಿ ಅವಳು ಆ ಒಂದು ಏನೇನು ತಪ್ಪು ಮಾಡ್ತಿದ್ಲು ಅದೆಲ್ಲವನ್ನು ಸಹ ತಿದ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಸೊ ಅವಳು ಆ ರೀತಿ ಆಡಿದ್ದಕ್ಕೇ ಬಿಗ್ ಬಾಸ್ ಸೀಸನ್ 12ನ ಮೊಟ್ಟ ಮೊದಲ ಮಹಿಳಾ ವಿನ್ನರ್ ಅಲ್ಲ ರನ್ನರ್ ಕಂಟೆಸ್ಟೆಂಟ್ ಆಗಿದ್ದು. ಲೈಕ್ ವಿನ್ನಿಂಗು ಬರುವಂಥ ಎಲ್ಲ ಸಾಧ್ಯತೆ ಇತ್ತು. ಇಫ್ ಇನ್ ಕೇಸ್ ಗಿಲ್ಲಿ ಇಲ್ಲ ಅಂದಿದ್ದರೆ, ಗಿಲ್ಲಿ ಸ್ಟಾರ್ಟಿಂಗಿಂದನೇ ಲೈಕ್ ಇದು ಒನ್ ಮ್ಯಾನ್ ಶೋ ಅನ್ನೋ ರೀತಿ ಆಗೋಗಿತ್ತು. ಸೊ ಗಿಲ್ಲಿ ಇಲ್ಲ ಅಂದಿದ್ರೆ ರಕ್ಷಿತಾ ಶೆಟ್ಟಿ ಖಂಡಿತವಾಗ್ಲೂ ಕಪ್ಪನ್ನು ಗೆಲ್ತಿದ್ಲು. ಬಟ್ ಗಿಲ್ಲಿಯ ಒಂದು ಟ್ಯಾಲೆಂಟ್ ಇದೆಯಲ್ಲ, ಸ್ಪಾಂಟೇನಿಟಿ ಇದೆಯಲ್ಲ, ಅದು ಜನಗಳಿಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಗಿಲ್ಲಿ ವಿನ್ ಆದ.
ಆ್ಯಂಡ್ ಮೊದಲ ಮಹಿಳಾ ರನ್ನರ್ ಅಪ್ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ. ಇಷ್ಟು ಸೀಸನಲ್ಲೂ ಯಾರೂ ಕೂಡ ಸೆಕೆಂಡ್ ಪ್ರೈಸ್ ತೊಗೊಂಡಿಲ್ಲ. ಆ್ಯಂಡ್ ಸೆಕೆಂಡ್ ಪ್ರೈಸ್ ತೊಗೊಂಡಿರುವಂತಹ ಫಸ್ಟ್ ಮಹಿಳೆ ಅಂದರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ. ಅದು ಆಗಿರೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರಕ್ಷಿತಾ ಶೆಟ್ಟಿ ಅವಳ ವ್ಲಾಗ್ಸ್ ಮೂಲಕ ಉತ್ತರ ಕೊಡೋದಕ್ಕೆ ಬರ್ತಿದ್ದಾಳೆ. ಇಷ್ಟು ದಿವಸ ಅವಳಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.